ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದ ನೋಡ್ರಿ. ನಾನು ಈಗ ವ್ಲಾಗ್ ಶುರು ಮಾಡತ್ತೀನಿ. ಇದು ಮುದ್ದೇಬಿಹಾಳ ಸರ್ಕಾರಿ ಹಾಸ್ಪಿಟಲ್ ನೋಡ್ರಿ. ಇದು ದವಾಖಾನ್ಯಾಗ ನೋಡ್ರಿ ದೀಪಾ ಸಿಸ್ಟರ್ದು ಡೆಲಿವರಿ ಆಗಿದ್ದು. ನಾರ್ಮಲ್ ಆಗಿತ್ತು ಅವ್ರ ಡೆಲಿವರಿ. ಇದು ದವಾಖಾನೆ ಬಾಜುನ ಹಾದು ಹೋದ್ರೆ ಅವ್ರ ಮನೆಗೆ ಹೋಗೈತ್ರಿ. ಅದು ಓಣಿ ಒಳಗೆ ಐತ್ರಿ ಮನೆ. ಸಂಧೆ ಆಗೈತಿ. ಭಾಳ ಎತ್ತರ ಗುಡ್ಡದ ಮ್ಯಾಗ ಐತ್ರಿ ಅವ್ರ ಮನೆ. ಇಲ್ಲಿ ನೋಡ್ರಿ ದೀಪಾ ಸಿಸ್ಟರ್ ಹಾಯ್ ಮಾಡತ್ತಾರ್ರಿ. ಒಂಚೂರು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡ್ರಿ. ಅದನ್ನು ಒಂದು ಸ್ವಲ್ಪ ಐತ್ರಿ ಇದು ವಿಡಿಯೋ ಕ್ಲಿಪ್ಪಿಂಗ. ಇಂದ ಆದ್ಮ್ಯಾಗ ರೀ ಇಲ್ಲಿ ನಾವು ಆಲ್ಮಟ್ಟಿಗೆ ಹೋಗಿದ್ದಿಲ್ಲ. ಅದು ಪಾರ್ಟ್ 1 ಪಾರ್ಟ್ 2 2 ವಿಡಿಯೋ ಅಪ್ಲೋಡ್ ಮಾಡೀನಿ ರೀ. ನಾ ಈಗ ಪಾರ್ಟ್ 1 ಅಂತಂದು ಹಾಕೀನಿ ರೀ. ಪಾರ್ಟ್ 2 ಅಂತಂದು ಅದಕ್ಕೆ ಬರ್ದಿಲ್ಲ ರೀ. ನಾನು ನೆನಪಾಗಿಲ್ಲ ರೀ, ಮರ್ತೇನೆ ನಾನು. ಹೀಗಾಗಿ ಪಾರ್ಟ್ 2 ಐತೆ ನೋಡ್ರಿ. ಈಗ ಪಾರ್ಟ್ 1 ಆದ್ಮ್ಯಾಗೆ ಪಾರ್ಟ್ 2 ಅಪ್ಲೋಡ್ ಮಾಡೀನಿ. ಆದ್ಮ್ಯಾಗ ಇದು ಪಾರ್ಟ್ 3 ನೋಡ್ರಿ. ಇದೆಲ್ಲ ಆಲ್ಮಟ್ಟಿ ಒಳಗೆ ಲಾಸ್ಟಿಗೆ ನೋಡ್ರಿ. ಇದು ರಾತ್ರಿ ಟೈಮ್ ಇದ್ರಿ. ಇದು 7 ಗಂಟೆ ಹಿಡ್ಕೊಂಡ್ರಿ. 7 ಗಂಟೆ 20 ನಿಮಿಷಕ್ಕೆ ಇದು ಸ್ಟಾರ್ಟ್ ಆಗಿತ್ತು. ಇದು ಇದಾದ್ಮ್ಯಾಗ 8:40ಕ್ಕೆ 8:50ಕ್ಕೆ ಒಂದಿತ್ತು ರೀ. 2 ಇದ್ದು ರೀ ನೋಡ್ರಿ. ಜಲವೇ ಸಂಪತ್ತು ನೀರಿಂದಲ್ಲ, ಎಲ್ಲ ಬರೀ ನೀರಿಂದ ಐತ್ರಿ ಇಲ್ಲಿ. ಹಿಂಗಾಗಿ ಜಲವೇ ಸಂಪತ್ತು ಬಿಟ್ರಿ ನೋಡ್ರಿ, ಜಲ ನಿಗಮ. ಆಮ್ಯಾಗ ಇಲ್ಲಿ ಎಲ್ಲ ಥರ ಒಂಥರ ಚಂದ ಇತ್ತು ರೀ. ಅದೆಲ್ಲ ಮಸ್ತ್ ಇತ್ತು. ಹಿಂಗೆ ನಮಸ್ಕಾರಗಳು, ವೆಲ್ಕಮ್ ಟು ತಂದ ಹಿಂಗೆಲ್ಲ ಬರ್ದದ್ರಿ. ಒಂಥರ ಚಂದ ಇತ್ತು ನೋಡ್ರಿ. ಎಲ್ಲ ಮಸ್ತ್ ಇತ್ತು. ರಾತ್ರಿ ಟೈಮ್ ವೆಲ್ಕಮ್ ಟು ಆಲ ತಂದು ಬತ್ತು ನೋಡ್ರಿ. ಅಲ್ಲಿ ಕಲರ್ ಲೈಟಿಂಗ. ಇದು ಗಾಳಿ ಒಂದು ಬಾಡ್ರಿ. ಅಲ್ಲಿ ಇವೇನು ನೀರು ಬರತ್ತಿದ್ದಿಲ್ಲ ರೀ. ಈ ನೀರಿನ ಪ್ರೆಷರ್ಗೆ ಪೂರ್ತಿ ಅಲ್ಲೆಲ್ಲ ಹೋಗಿ ರೋಡೆಲ್ಲ ತೋದ್ಬಿಟ್ಟಿದ್ರು. ಹಂಗೆ ನೀರು ಹೋಗ್ತೈತ್ರಿ. ಇದು ಒಂದು 20 ನಿಮಿಷ ಇರ್ತೈತ್ರಿ ಅದು. ಹಿಂಗಾಗಿ ಅದ್ರ ನೀರೆಲ್ಲ ದೂರಿಸಿ ಗಾಳಿಗೆ ಅಂದ್ರೆ ಮೊದಲೇ ಇದು ಬಿಡೋದು ಹಿಂಗೆ ಜುಬ್ರು ಬಿಡ್ತೈತ್ರಿ ನೀರು. ಅಂಥದ್ರೊಳಗೆ ಅವು ನೀರು ಹೊರಗೆ ಹೋಗಿ ಬಿಡ್ತಿದ್ರು ಗಾಳಿಗೆ ಹಾರ್ಯಾರಿ. ಹಿಂಗಾಗಿ ಇದು ಆಗಿತ್ತು. ಹಿಂಗೆ ನೋಡ್ರಿ, ಹಿಂಗೆಲ್ಲ ಕಡೆ ಐತ್ರಿ ಅದು ಉದ್ದಕ್ಕೆ. ಅದ್ರ ಫಸ್ಟಿಗೆ ಬಿಡಾಗ ಒಂದ ತೊಂದಲ್ಲಿ ಬಿಡ್ತಾರೆ ರೀ. ಹಿಂಗೆ ಒಂದ ತೊಂದಲ್ಲಿ ಬಿಡ್ತಾರೆ. ಆಮ್ಯಾಗ ಯಾವಾಗ ಅಷ್ಟಷ್ಟು ಸೈಡಿಗೆ ಬರ್ತಿದ್ದು ನೋಡ್ರಿ. ಅದ್ರ ಹೆಚ್ಚಾಗಿ ಬರೋದು ಹಿಂಗೆ ನಡುವೆ ಬರ್ತಿದ್ದು. ಇಲ್ಲಿ ನೋಡ್ರಿ ಒಂಥರ ಚಂದ ನೋಡ್ರಿ. ಇಲ್ಲಿ ಒಂದಿಷ್ಟಿಷ್ಟ ವಿಡಿಯೋ ಕ್ಲಿಪ್ಪಿಂಗ್ ಇದ್ದು ಅವು ಯಾರ್ಯಾರು ಡ್ಯಾನ್ಸ್ ಮಾಡಿದ್ದು. ಹಿಂಗೆ ಅಪ್ಪು ಅಂದ್ರೆ ಪುನೀತ್ ರಾಜ್ಕುಮಾರ್ ನೋಡ್ರಿ. ಪುನೀತ್ ರಾಜ್ಕುಮಾರ್ ಅನ್ನೋದು ಇದ್ದು ರೀ. ಹಂಗೂ ಅವಷ್ಟು ಇದ್ದು ಬಿಡ್ರಿ. ಅದೆಲ್ಲ ಇಲ್ಲಿ ಸೌಂಡ್ ಅದು ಮಸ್ತ್ ಇತ್ತು ರೀ. ಅದೆಲ್ಲ ಸೌಂಡ್ ಅದು ಕೊಟ್ರೆ ತೀರ ಚಂದ ಅನಿಸ್ತೈತೆ ರೀ. ಆದ್ರೆ ಏನು ಮಾಡಕ್ಕೆ ಬರಂಗಿಲ್ಲ ರೀ. ಯೂಟ್ಯೂಬ್ಗೊಳಗೆ ನಡೆಯಂಗಿಲ್ಲ. ಅದು ಕಾಪಿರೈಟ್ ಬರುತ್ತೆ ರೀ ನಮ್ಗೆ ಸೌಂಡ್ ಕೊಟ್ಟು ಅಂದ್ರೆ. ನೋಡ್ತೀನಿ ರೀ ಲಾಸ್ಟಿಗೆ ಹೋಗಿ ಒಂದು ನಿಮಿಷದ್ದು ಇಷ್ಟೂ ಕಾಪಿರೈಟ್ ಬರುತ್ತೆ. ಆದರೆ 1 ನಿಮಿಷದ್ದಾದ್ರೂ ಒಂದು 10ರಿಂದ 15 ಸೆಕೆಂಡ್ದಾಗ ಕೊಡ್ತೀನಿ ರೀ ಸೌಂಡ. ನೋಡಿರಿ ಆ ಥರ ಇರ್ತೈತೆ ನೋಡಿರಿ. ಅಂದ್ರೆ ಸೌಂಡ್ ಅದು ಕೊಡಕ್ಕೆ ಬರ್ತಿತ್ತು ಕರೆ, ಆದರೂ ಕೊಡಕ್ಕೆ ನಡೆಯಂಗಿಲ್ಲ ರೀ. ಕಾಪಿರೈಟ್ ಬರುತ್ತೆ ರೀ. ಕಾಪಿರೈಟ್ ಬರ್ತಂದ್ರೆ ನಮ್ಮ ಚಾನಲ್ ಆದ್ರಿ ಮುಗಿತು ಔಟರ್ ಅದು. ಹಿಂಗಾಗಿ ಎಲ್ಲ ವಾಯ್ಸ್ ಓವರ್ ಕೊಡ್ತಿರ್ತೀವಿ ನಾವು ಸೌಂಡ್ ತೆಗೆದ. ನೋಡಿರಿ ಮಸ್ತ್ ಇತ್ತು ನೋಡ್ರಿ. ಅದೆಲ್ಲ ಒಂಥರ ಚಂದ ಅನಿಸ್ತ್ರಿ ಎಲ್ಲ. ಆದ್ರೂ ಭಾಳ ಐತ್ರಿ ಗಾರ್ಡನ್. ಅಂದ್ರೆ ಏನು ಮುಗಿದು ಹೋಗಿದ್ದೈತಿ. ಆದ್ರೂ ನೋಡಿ ಮಜಾ ಮಾಡೋದ್ರಕ್ಕಿಂತ ತಿರುಗಾಡೇ ಸುಸ್ತು ಬರ್ತೈತಿ. ಹಂಗೈತ್ರಿ ಅಲ್ಲಿ. ಅದೇನು ದಂಡಿದೈತೆ ಬಿಡ್ರಿ ಅಲ್ಲಿ ನೋಡಕ್ಕನ್ಕ. ಇನ್ನು ನಮ್ಮ ಮನೆಯವ್ರು ಎಲ್ಲ ಕಡೆ ಕರ್ಕೊಂಡೋಗಿಲ್ರಿ. ನಮ್ಮ ತಂಗಿ ಬರೋಣ, ನಾನು ಅಷ್ಟರು ಕೂಡಿ ಮತ್ತೊಮ್ಮೆ ಹೋಗೋನು. ಈಗ ಬೇಡ ಒಂದು ಸ್ವಲ್ಪ ನೋಡ್ರಿ, ಬಂದರೆ ನನ್ನ ಬಿಟ್ಟು ಹೋಗಿ ಬೇಡ, ಒಂದು ಸ್ವಲ್ಪ ನೋಡ್ರಿ ತಂದು ನೋಡಕ್ಕೆ ಬಿಟ್ರಿ. ಆದರೂ ಭಾಳ ಐತೈತ್ರಿ. ಇನ್ನೊಂದು ಸೈಡ್ ಹೋಗಿದ್ರು ನಾವು. ಅದು ಅಲ್ಲಿ ಇದ್ದಿದ್ದಿಲ್ಲ, ಮುಗಿದಿತ್ತದು. ಇದು ನೋಡ್ರಿ ಕಲರ್ ಎಷ್ಟು ಮಸ್ತ್ ಬಿಡ್ತಾರೆ ರೀ. ಬರ್ರಿ ಇರ್ತೈತೆ ನೋಡ್ರಿ. ಮಾತ್ರ ನೋಡ್ರಿ ನಮ್ಮ ಭಾರತ ನೋಡ್ರಿ ಭಾರತ. ಆಮ್ಯಾಗ ಒಂದೊಂದು ಅಂದ್ರೆ ಮೋಟಿವೇಶನ್ ಆಗಂಗೆ ನೋಡ್ರಿ. ಯಾವುದಾಗಲಿ ಜಗತ್ತಿಗೆ ಒಂಚೂರು ತೋರಿಸ್ಕೊಡುವಂಥದ್ದನ್ನು ಮಾಡ್ತಾರೆ ಯಾವುದೇ ಮಾಡ್ರೂ. ಆದ್ರೂ ಎಲ್ಲ ಥರ ಕ್ಲೀನಿಂಗ್ ಮಸ್ತ್ ಇಟ್ಟಾರೆ ಎಲ್ಲ. ಆದರೂ ಇಷ್ಟೆಲ್ಲ ಮೇಂಟೈನ್ ಹೆಂಗೆ ಮಾಡ್ತಾರೆ ಇರುತ್ತಂದು ಅಂದ್ಕೊಂಡಿವ್ರಿ ನಾವು. ಅಷ್ಟು ಮೇಂಟೈನ್ ಇಟ್ಟಾರೆ ಅದನ್ನೆಲ್ಲ. ಆದ್ರೆ ಅಲ್ಲಿನ ಕೆಲಸ ಮಾಡೋದು ಭಾಳ ಜನ ಇಲ್ಲರಿ. ಅಲ್ಲೆಲ್ಲ ಎಲ್ಲಾರು ಒಬ್ಬೊಬ್ರು ಇದ್ದರು. ಆದ್ರೆ ಹಂಗೆ ಒಳಗೆ ಹೋಗಿ ಮಾತ್ರ ಯಾರು ಎಲ್ಲಿ ಏನು ಮಾಡ್ತಾರೆ ಅಂತ ಕೇಳೋರು ಸದ ಇಲ್ಲ ನೋಡ್ರಿ. ಎಲ್ಲ ಪೂರ್ತಿ ತಿರುಗಾಡಿ ಮಾಡಿ ಆರಾಮ್ ಕೂತ್ ನಿಂತು ಬರ್ಬೋದು ನೋಡ್ರಿ. 50 ರೂಪಾಯಿ ಟಿಕೆಟ್ ಕೊಟ್ಟು ಒಳಗೆ ಹೋದು ಅಂದ್ರೆ ಮುಗೀತು. ನಮ್ಮ ಕಣ್ಣಿಗೆ ನೆದರಿಗೆ ಎಷ್ಟು ಬೀಳ್ತೈತ್ಲ ರೀ, ಅಷ್ಟು ನೆದರ್ ಹೋಗುವವರೆಗೂ ಇತ್ತು ರೀ ಗಾರ್ಡನ್. ಎಲ್ಲ ಕಡೆ ಸುತ್ತ ತನಕ ನಮಗಾಗಲಿಲ್ಲ ರೀ. ಮೇನ್ ರೋಡ್ ಹಿಡ್ಕೊಂಡು ಸುತ್ತ ಬರ್ಬೇಕಂದ್ರೆ ದೂರ ಆಗ್ತೈತೆ ಅಂದು ನಡು ಜಿಗ್ದು ಹೋಗಿವ್ರಿ ನಾವು ಹೇಳ್ಬೇಕಂದ್ರೆ. ಭಾಳ ಇತ್ತು ಅದು. ಮೇನ್ ರೋಡ್ ಹಿಡ್ಕೊಂಡು ಹೋದ್ರೆ ಕಾಲು ನುಸ್ತಾವತ್ತಂದು. ನೋಡ್ರಿ ಆನೆ, ಸಿಂಹ ನೋಡ್ರಿ ಎಲ್ಲ ಹೆಂಗೆ ಬಿಡತ್ತಾರೆ ನೋಡ್ರಿ. ಇನ್ನು ಭರತನಾಟ್ಯಮಲ್ಲಿ ಇದ್ದು ನೋಡ್ರಿ. ಒಂದೊಂದು ಥರ ಇದ್ದು ರೀ. ಅದೆಲ್ಲ ಎಲ್ಲ ಥರ ಚಂದ ಇದ್ದು ರೀ. ಇಲ್ಲಿ ನೋಡ್ರಿ. ಆಮ್ಯಾಗ ಯಾವಾಗಲೂ ಹಿಂಗೆ ಸೈಡಿಗೆ ಹಾಕ್ತಾರೆ ನೋಡ್ರಿ ಅವನ್ನ. ಅವು ಸೈಡಿಗೆ ಇದ್ದು ರೀ. ಅಂದರೆ ಹೆಚ್ಚಾಗಿದ್ದು ಮುಂದೆ ಬಿಡ್ತಿದ್ರು. ಈ ಸೈಡಿಗೇನ ಯಾವಾಗಲೂ ಒಮ್ಮೆ ಬಿಡ್ತಿದ್ರು. ಆದರೆ ಎಲ್ಲ ಕಡೆ ಲೈಟಿಂಗ್ ತೆಗೆದಿರ್ತಾರೆ. ಅಂದ್ರೆ ಅದೆಲ್ಲ ಚಂದ ಕಾಣ್ಬೇಕಲ್ಲ. ಹಿಂಗಾಗಿ ಎಲ್ಲ ಲೈಟಿಂಗ್ ತೆಗೆದು ಬಿಟ್ಟಿರ್ತಾರೆ. ಆಮ್ಯಾಗ ಇದು ಮುಗಿದ್ಮೇಲೆ ಮತ್ತೆ ಲೈಟ್ ಹಚ್ತಾರೆ.
ಇಲ್ಲ ಅವರು ಹೋಗೋರು. ಇಲ್ಲಿದ ಅಲ್ಲಿ ಹೋಗಾಗ ಒಂದು 10 ನಿಮಿಷ ಗ್ಯಾಪ್ ಕೊಡ್ತಾರೆ ರೀ, ಅಲ್ಲಿ ಚಾಲು ಮಾಡ್ಬೇಕಾರೆ. ಇಲ್ಲಿದೆಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕಲ್ಲ, ಹಿಂಗಾಗಿ ಅಲ್ಲಿ ಗ್ಯಾಪ್ ಇಟ್ಟಿರ್ತಾರೆ. ನೋಡಿರಿ ಎಷ್ಟು ಮಸ್ತ್ ಕಾಣತೈತಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ನೋಡಿರಿ ಎಷ್ಟು ಮಸ್ತ್ ಕಾಣ್ತೈತೆ ನೋಡಿರಿ. ಅಂದ್ರೂ ಹೇಳ್ಕೊಳಕ್ಕಾಗ್ಲಾರ್ದಷ್ಟು ಚಂದ ಇರ್ತೈತೆ ನೋಡ್ರಿ. ಅಲ್ಲಿ ಹೋಗಿ ನೋಡಿದವ್ರಿಗೆ ಗೊತ್ತಿರ ಅದೇನಂತ. ನೋಡುವ ಅದೃಷ್ಟ ಎಲ್ಲರಿಗೂ ಇರ್ತೈತೆ ಅನ್ನಂಗಿಲ್ಲ ರೀ. ನಾನು ಹೊಕ್ಕನಂತ ಅಂದ್ಕೊಂಡಿದ್ದಿಲ್ಲ ನೋಡಿರಿ. ಯಾವಾಗಾದ್ರೂ ನಾವು ಪ್ರವಾಸಕ್ಕೆ ಹೋಗೋದು ಕಡಿಮೆ ರೀ, ಹೋಗಿರ್ತೀವಿ ರೀ. ಅಂದರೂ ಅಷ್ಟೇ ಒಂದು ದಿನದ ಪಿಕ್ನಿಕ್ ಅಷ್ಟೇ ರೀ, ಒನ್ ಡೇ ಅಷ್ಟೇ. 2 ದಿವಸ 3 ದಿವಸ ಯಾವಾಗ ಕರ್ಕೊಂಡು ಹೋಗಂಗಿಲ್ಲ ರೀ. ನಾವು ಯಾವಾಗ ಹೋಗಿವಿಲ್ಲ. ಕನ್ನಡ ಶಾಲೆಗೆ ಹೋಗಿದ್ವಿ ರೀ ಪ್ರವಾಸಕ್ಕೆ. 6 ದಿನ 7 ದಿವಸ ಹೋಗಿದ್ವಿ ರೀ. ಅವಾಗ ಏನಿಲ್ಲ ಅಂದರೂ ಈಗ ಒಂದು 15 ವರ್ಷದ ಆಗೋ ಇರ್ಬೋದು ರೀ. ಅದೇನ್ರ ನಮ್ಮ ಮದುವೆಗೆ 10 ವರ್ಷ ಆಯ್ತು ರೀ. ಅದಕ್ಕೆ ಪೈಲ 6ನೇಂತ ಇದ್ದಾಗೇನು ಹೋಗಿವ್ರಿ ನಾವು. ಮತ್ತು 12-13 ವರ್ಷ ಆರಾಮಾತು ನೋಡ್ರಿ. ಅಷ್ಟು ವರ್ಷ ಆತ್ರ ನಾವು ಹೋಗಿ ಬಂದೆ. ಯಾರ್ಮಟ್ಟಿಗೆ ಅನ್ಕ ಹೋಗಿ ಇದ್ದದಿಲ್ಲ ರೀ ಅವಾಗೆಲ್ಲ ಬೇರೆನೇ ರೀ. ಧರ್ಮಸ್ಥಳ, ಶೃಂಗೇರಿ, ಹೊರನಾಡ, ಗೋಕರ್ಣ, ಉಳಿವಿ, ಮುರುಡೇಶ್ವರ ಹೀಗೆಲ್ಲ ಹೋಗಿದ್ದು ರೀ ಅವಾಗ. ಎಷ್ಟೋ 18 ಊರೇನೋ ಹೇಳಿದ್ರಿ ಅವಾಗಿನ ಕಾಲಕ್ಕೆ. ಚಲೋ ಐತ್ರಿ. ಅವಾಗೆಲ್ಲ 600 ರೂಪಾಯಿ ಫೀಸ್ ಒಳಗೆ 18 ಊರು ತೋರ್ಸದ್ರಿ. ಈಗಿನ ಪ್ರವಾಸದ ಫೀಸನ್ನು ಭಾಳ ಅಂದ್ರೆ ಭಾಳ ರೀ. ಫೀಸ 1 ದಿವಸ 2 ದಿವಸ ಅಷ್ಟೇ ಕರ್ಕೊಂಡು ಹೋಗ್ತಾರೋ, ಅದ್ರ ಫೀಸು ಭಾಳ ಇರ್ತೈತೆ ರೀ ಈಗ. ಅವಾಗೆಲ್ಲ ಮಸ್ತ್ ನೋಡ್ರಿ. ಮಾತ್ರ ರೇಟು ಕಡಿಮೆ. ಅದು ಏನು ಅಷ್ಟು 600 ಅಂದ್ರೂ ನಮ್ಮ ಮನ್ಯಾಗ ಕೊಡುವರಾಗಿದ್ರಿ, ಕಳಿಸ್ವಲ್ರಾಗಿದ್ರು. ನಮ್ಮ ಸರ್ ಪಾಪ ಒಬ್ಬರು ಕಾನಟ್ಟಿಯವ್ರು ಅದಾರವರು ಭಾಳ ಕ್ಲೋಸ್ ರೀ. ಅವ್ರು ಸರ್ ಅರ್ಧ ಹಾಕ್ಯಾರಿ, ನಾವು ಅರ್ಧ ಹಾಕಿರಿ. 300 ನಾವು ನಮ್ಮವ್ವ ಹಾಕ್ಯಾರಿ, 300 ನಮ್ಮ ಸರ್ ಹಾಕಿ ಕರ್ಕೊಂಡು ಹೋಗಿದ್ರು ನಮ್ಮ ಅಪ್ಪಾರು ಬ್ಯಾಡ ಅನ್ನತ್ತಿದ್ರು. ಹಿಂಗಾಗಿ ಅವ್ರ ಸರ್ 300, ನಮ್ಮ ಮಮ್ಮಿ 300 ಹಾಕಿ ಕರ್ಕೊಂಡು ಹೋಗಿದ್ರು ಮಸ್ತ್ ಎಂಜಾಯ್ ಮಾಡಿದ್ದು ಬಿಡ್ರಿ. ಅವಾಗ ತಿಳಿಲಾರ್ದು ಬುದ್ಧಿ, ಸಣ್ಣ ವಯಸ್ಸು. ಒಂದು 5-6 ದಿವಸ ಹೋಗಿದ್ದು ರೀ ಅವಾಗ. ನೋಡಿರಿ ಎಷ್ಟು ಮಸ್ತ್ ಐತೆ ನೋಡಿರಿ. ಸೈಡ್ ಲೈಟಿಂಗ್ ಯಾವಾಗಲೂ ಬಿಡ್ತಾರೆ ನೋಡಿರಿ, ಅದು ಮಸ್ತ್ ಕಾಣುತ್ತೆ ನೋಡಿರಿ. ನಾವು 2ನೇ ಫ್ಲೋರ್ ಒಳಗೆ ಕೂತಿದ್ದು ರೀ. ಯಾಕಂದ್ರೆ ಮುಂದಿನ ಇದ್ರ ಕೂತ್ರೆ ಏನು ನೀರು ಸಿಗ್ತಾವೆ ಏನು ಮಾಡ್ತಾವೆ ಆಮೇಲೆ ಅಂದ್ಕೊಂಡು ಹಿಂದೆ ಕೂತಿದ್ರು ನಾವು. ನಾವೇನು ನೀರು ಸಿಗ್ಲಿಲ್ಲ ರೀ, ಅಂದ್ರೆ ಗಾಳಿ ಆ ಕಡೆ ಇತ್ತು ಆ ಕಡೆ ಹೋಗಿದ್ದು ರೀ ಅವು ನೀರು. ಹಿಂಗಾಗಿ ನೋಡಿರಿ ಇದು ನಮ್ಮ ಧ್ವಜ ನೋಡಿರಿ, ಕಾಣಿಸ್ತೈತೆ ನೋಡಿರಿ. ಸ್ವಲ್ಪ ಕಾಣತೈತೆ ರೀ, ಅದು ಧ್ವಜ ಐತ್ರಿ. ಅದು ಒಂದು ಧ್ವಜ ಬಿಟ್ಟಾರು. ಅದಾದ್ಮೇಲೆ ಹಂಗೆ ಒಂದ್ರ ಮ್ಯಾಗ ಒಂದು ಏನಾರ ಬಿಡತ್ತಿದ್ರು ರೀ. ಆದ್ರೆ ಏನು ರೀ ಹಿಂದಲ್ಲಿ ಬರತ್ತಿದ್ಲ ಅಲ್ಲಿ 3D ರೀ. ಮುಗೀತು ನೋಡಿರಿ. ಮುಗ್ಯಾನ ಹಂಗೆ ಲೈಟಿಂಗ್ ಹಚ್ಚಿಬಿಡ್ತಾರೆ ರೀ. ಆಮ್ಯಾಗ ಆಚೆಗಡೆ ಹೊಂಟಿವಿ ನೋಡಿರಿ ನಾವೀಗ. ಅಂದ್ರೆ ಅಲ್ಲೂ ಲಘು ಹೊಂಟಿದ್ರು ನಾವು. ಯಾಕಂದ್ರೆ ಮಂದಿ ಭಾಳ ಐತಿ, ಗೇಟ್ ಒಳಗೆ ಪಾಸ್ ಹೋಗೋದು ಲೇಟ್ ಆಗೈತಿ, ಊರಿಗೆ ಹೋಗೋದು ಲೇಟ್ ಆಗೈತಿ ಅಂದ್ಕೊಂಡು ಒಂದ್ಸಲ ಹೊಂಟಿದ್ದು ನೋಡಿರಿ. ಇಲ್ಲಿ ಮ್ಯಾಗ ಐತಿ ನಿಂತ ಒಂದು ರೌಂಡ್ ಆದ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡು ನೋಡಿರಿ. ಲೈಟಿಂಗ್ ಎಷ್ಟು ಮಸ್ತ್ ಐತೆ ನೋಡ್ರಿ ಅದು. ನೋಡಿರಿ ಅದು ಟೈಮ್ 8 ಗಂಟೆ ರೀ. ನಮ್ಮ ಚಾರು ನೋಡಿರಿ ಮುಂಜಾನೆ ಹಿಡ್ಕೊಂಡು ಓಡಾಡ್ರು ಆಕೆಗೇನು ಬೇಸರ ಅನ್ನೋದು ಆಗಿಲ್ಲ ರೀ. ನೋಡಿರಿ ಹೆಂಗೆ ಹುರುಪ್ ಐತ್ರಿ, ನಾ ಎಷ್ಟು ನಗಾತಾಳು. ಅಲ್ಲಿ ಮಂದಿ ಸದ ನೋಡಿ ಅವು ಹಾರಿಕಿನ ಏಪ್ಪ ಎಷ್ಟು ಆ್ಯಕ್ಟಿವ್ ಐತದ ಹುಡುಗಿ ಅನ್ನಕತ್ರಿ. ನೋಡಿರಿ ಆಕೆಗೆ ಏನು ಬೇಸರ ಅನ್ನೋದಿಲ್ಲ ರೀ, ನಿದ್ದಿಲ್ಲ ಏನೂ ಇಲ್ಲ, ಹೆಂಗೆ ಓಡಾಡತ್ತಾವ ನೋಡ್ರಿ. ಆಕಿನ ಹಿಡಿಯೋರ್ಗೇನೋ ಇದ್ದು ರೀ. ಅಷ್ಟು ಓಡಾಡಿ ಹುರುಪ್ ಬಂದುಬಿಟ್ಟಿದ್ರಿ. ಆಕೆಗೆ ಖುಷಿ ಪಡ್ತಾಳ್ರಿ. ಯಾವುದಾಗಲಿ ಎಂಜಾಯ್ ಮಾಡ್ತಾಳ್ರಿ ಮೂಮೆಂಟ. ಬೇಸರ ಮಾಡ್ಕೋದು, ಅಳೋದು, ಕರೆಯೋದು, ಇಲ್ಲಿ ಯಾಕೆ ಬಂದಿವ, ಇಲ್ಲಿ ಬಂದು ಬೇಸರ ಮಾಡ್ಕೊಳ್ಳೋದು, ಅಳೋದು ಮಾಡಂಗಿಲ್ಲ ರೀ. ಒಟ್ಟು ಆರಾಮ್ ಎಂಜಾಯ್ ಮಾಡ್ತಾಳ್ರಿ ಆಕೆ ಮಸ್ತ್. ಇಲ್ಲಿ ಚಾಲು ಮಾಡಿರಿ ನೋಡ್ರಿ. ಇದು 8ಕ್ಕೆ 10 ನಿಮಿಷ ಕಡಿಮೆ ಇರ್ತಾನೆ, 20 ನಿಮಿಷ ಕಡಿಮೆ ಇರ್ತಾನೋ ಐತ್ರಿ. ಇದು 20 ನಿಮಿಷ ರೀ, ಅದು 20 ನಿಮಿಷ. ಇದಾದ್ಮ್ಯಾಗ ಅಲ್ಲಿ ಮುಂದೆ ಪೂರ ಎಂಟ್ರೆನ್ಸ್ ನೋಡಿರಿ. ನಿನ್ನೆ ವಿಡಿಯೋ ಒಳಗೆ ನೋಡಿರಿ, ನಿನ್ನೆ ಮನೆ ವಿಡಿಯೋ ಒಳಗೆ ಪಾರ್ಟ್ 1 ಒಳಗದು ಎಂಟ್ರೆನ್ಸ್ ಐತಲ್ಲ. ಎಂಟ್ರೆನ್ಸ್ ಮ್ಯಾಗನ 3D ಫಿಲ್ಮ್ ಬಿಡ್ತಾರೆ ಇಲ್ಲಿ. ಅದೇನು 3D ನಮಗೇನು ಅಷ್ಟು ಸರಿ ಅನಿಸ್ಲಿಲ್ಲ ರೀ. ಅದು ಹೆಂಗೋ ಟೈಮೂ ಹೋಗತಿ, ನಮಗೂ ಕೆಟ್ಟ ಬೇಸರ ಆಗಿಬಿಟ್ಟಿತ್ತು ತಿರುಗಾಡಿ ಸಂಚಾನ. ಹಿಂಗಾಗಿ ಹೋಗಿ ಯಾವಾಗ ಕಾರ್ ಒಳಗೆ ಮನ್ಕೊಂಡಿವಿ ಅನ್ನಂಗೆ ಆಗಿಬಿಟ್ಟಿತ್ತು. ಇವರು ನೋಡ್ತಾರೆ ಇಂಟ್ರೆಸ್ಟ್ ಇರ್ತಾರೆ ನೋಡಿರಿ. ಇರ್ಲಿಕ್ಕಂದ್ರೆ ಏನೋ ಬ್ಯಾಡ ಅಂದ್ರೆ ಹೋಗೋಣ ನೋಡ್ರಿ ತಂದ್ರೆ ನಮ್ಮ ಮನೆಯವರು. ಅದು ಯಾಕೋ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಬ್ಯಾಡ ಬಾರಿ ಅಂದ್ರು ನಾವು. ಯಾಕಂದ್ರೆ ಅದು ಕಟ್ಟಿದ ಗಾಡಿ ಮ್ಯಾಗನ ಕಲರ್ ಗಾಡಿ ಅದು, ಆ ಗಾಡಿ ಮ್ಯಾಗ ಬಿಡ್ತಾರೆ. ಅದು ಅಷ್ಟು ಚಂದ ಅನಿಸ್ಲಿಲ್ಲ ರೀ. ಅದು ಯಾಕೋ ಎದ್ದ ಕಾಣ್ತಿದ್ದಿಲ್ಲ. ಹಿಂಗಾಗಿ ನಮಗೂ ಯಾಕೋ ಇಂಟ್ರೆಸ್ಟ್ ಬರಲಿಲ್ಲ ರೀ ಅದ್ರ ಮ್ಯಾಗ. ಬ್ಯಾಡ ಬಿಡ್ರಿ ತಂದು ಹೋದ್ರಿ ಹಂಗೆ. ಇಲ್ಲಿ ನೋಡ್ರಿ ಇದು ಎಷ್ಟು ಮಸ್ತ್ ಬಿಡತ್ತಾರೆ ನೋಡ್ರಿ. ಇದು ಭಾಳ ದೊಡ್ಡದೈತ್ರಿ, ಹಿಂಗೆ ರೌಂಡ್ ಹಂಗೆ ಹಾಲ್ಗತೆ ಐತ್ರಿ. ಅದು ಹಾಲ್ಗತೆ. ಹಿಂಗಾಗಿ ವಿಡಿಯೋ ಒಳಗೆ ಕವರ್ ಆಗಂಗಿಲ್ಲ ಅದು. ಅದಕ್ಕೆ ಮೊಬೈಲ್ ಆ ಕಡೆ ಹಿಂಗೆ ಮಾಡತ್ತ ನೋಡ್ರಿ. ನಮ್ಮ ಚಾರೋ ಬಗ್ಗೆ ಕೂತು ಅದನ್ನು ನೋಡ್ತಿದ್ದಿಲ್ಲ ರೀ. ಬರೀ ಓಡಾಡು ಹುರುಪ್ರಿಕಿ ಓಡಾಡೋದು ನೋಡ್ರಿ. ಆಕೆ ಹಿಡಿಯಾಕನ ಅವ್ರು ದೊಡ್ಡಪ್ಪ ಒಬ್ರು ತಿರುಗಾಡೋದ್ರಿ. ನಾವನ್ಕ ಕೂತಿದ್ರು ನಾವು. ಅವ್ರು ಆಕಿನ್ಕ ಹಿಡಿಯಾಕನ ಅಡ್ಡಾಡ್ತದ್ರಿ. ಈಗ ಓಡಾಡೋದು ಆಕಿನ ಹಿಡ್ಕೊಂಡು ಇವ್ರು ಅಡ್ಡಾಡೋದು ನೋಡ್ರಿ ಎಷ್ಟು ಮಸ್ತ್ ಬಿಡ್ತಾರೆ ನೋಡ್ರಿ ಲೈಟಿಂಗ್. ಇಲ್ಲಿ ನಡು ಬಂದತ್ಲ ರೀ. ಮುಗಿತೇನು 7 ತಂದೇನು ರೀ ನಾನು. ಮತ್ತೆ ಚಾಲು ಆತದು ಮುಗಿತಾ ಆಮೇಲೆ ಅಂದ್ಕೊಂಡಿದ್ವಿ ನಾವು.
ಅದು ಏನೋ ಸಿಸ್ಟಮ್ ಚೇಂಜ್ ಮಾಡಿರ್ಕಂತೈತ್ರಿ ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಬಿಡತ್ತಾರ ನೋಡ್ರಿ. ಇದ್ರ ಸೌಂಡಿನ ಕೂಡ ಆದ್ರೆ ಇನ್ನೂ ತೀರಾ ಮಸ್ತ್ ಅಂತ ಕೇಳಿಸ್ತೈತ್ರಿ. ಅದು ಸೌಂಡ್ ಅಂದ್ರೆ ಅದಕ್ಕತ್ತೇನು ಬೇರೆ ಇರಂಗಿಲ್ಲ ರೀ. ಇವ ನಾರ್ಮಲ್ ಏನು ಫಿಲ್ಮ್ ಸಾಂಗ್ ಇರ್ತಾರ ರೀ, ಇವನ್ನ ಹಾಕಿರ್ತಾರೆ ಇಲ್ಲಿ, ಅವನ್ನ ಹಾಡನ್ನು ಹಾಕಿರ್ತಾರೆ ನೋಡ್ರಿ. ಲೈಟಿಂಗ್ ನೋಡ್ರಿ ಎಷ್ಟು ಬರ್ರಿ, ಕಲರ್ ನೋಡ್ರಿ, ಕಲರ್ ಕಾಂಬಿನೇಷನ್ ಎಷ್ಟು ಮಸ್ತ್ ಮಾಡಿರ್ತಾರೆ ರೀ. ಬರ್ರಿ ಇರ್ತೈತೆ ನೋಡ್ರಿ ಮಸ್ತ್ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮಸ್ತಾಗಿ ನೋಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಿಬೇಡ್ರಿ, ಸ್ಕಿಪ್ ಮಾಡಲಾರ್ದ ನೋಡಿರಿ. ಸ್ಕಿಪ್ ಮಾಡಿರಿ ನಿಮಗೂ ಏನೂ ಅರ್ಥ ಆಗಂಗಿಲ್ಲ ರೀ ನಾವು ಏನು ಹಾಕಿದ್ವಿ ಅಂತ. ಯಾವುದಾದ್ರೂ ಪೂರ್ತಿ ನೋಡಿದಾಗ ನಮ್ಮ ಮ್ಯಾಟ್ರ್ ಏನೈತೆ ಅನ್ನೋದು ಅರ್ಥ ಆಗೋದ್ರಿ. ಇಲ್ಲಾಂದ್ರೆ ಯಾವುದೂ ಅರ್ಥ ಆಗಂಗಿಲ್ಲ. ಅರ್ಧಂಬರ್ಧ ನೋಡೋಬೇಡ್ರಿ, ಪೂರ್ತಿ ನೋಡಿರಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ. ನೋಡಿರಿ ಮಸ್ತ್ ಒಂದ್ರಕ್ಕಿಂತ ಒಂದು ಲೈಟಿಂಗ್ ಮಾತ್ರ ಮಸ್ತ್ ಬಿಡಾಕತ್ತದ ನೋಡಿರಿ. ನಮ್ಮ ಚಾರೋಗನಕ ಫುಲ್ ಹುರುಪಿತ್ತು ನೋಡ್ರಿ. ಇನ್ನು ಬಿಟ್ರೆ ಇಲ್ಲಿ ಬೆಳತಾನ ಅದು ಇದ್ರೆ ಹಿಂಗೆ ಓಡಾಡ್ತಾಳೆ. ಆಮೇಲೆ ರೆಕ್ಕೆಯಲ್ಲಿ ಅಷ್ಟು ಓಡಾಡಕತ್ತಿಲ್ಲ ನೋಡ್ರಿ. ಈ ಹಿಂದಿನ ವಿಡಿಯೋಳಗೆ ತೋರ್ಸೇನ್ರಿ ನಮಗೆ ಹಗಲೊತ್ತನ ಬೆಳಕಿದ್ದಾಗ ನಾವು ಬಂದು ಹೋಗಿವ್ರಿ ಇಲ್ಲಿ ನಾವು. ಅವಾಗ ಏನು ಇದ್ದದಲ್ರಿ ನೀರಿದ್ದು. ಆಮ್ಯಾಗ ಇವೆಲ್ಲ ಲೈಟಿಂಗ್ ಬಿಡು ಎಲ್ಲ ವೈರ್ ಅದು ಎಲ್ಲ ಇದ್ದು ರೀ. ಇವು ಕೇಳಿದ್ರು ಅವ್ರನ್ನ, ಅಲ್ಲಿ ಒಬ್ರು ಇದ್ದರೆ ಇದು ಎಷ್ಟೊತ್ತಿಗೆ ಚಾಲು ಆಕೈತ್ರಿ ಮಿರ್ಜಮ್ಮನ. ಇದು 8:10 7:50 ತಂದು ಹೇಳ್ರಿ ಅವರು. ಅದು 7:20, ಇದು 7:50 ತಂದು ಹೇಳ್ರಿ. 7:20 ಸ್ಟಾರ್ಟ್ ಆದರೆ 7:40 ಮುಗಿತೈತಿ. ಅದರಿಂದ 10 ನಿಮಿಷ ಈ ಕಡೆ ಬರೋಕೆ ಟೈಮ. ಇದು 10:50 ಚಾಲು ಆಕೈತಿ, 8:10 ಮುಗಿತೈತಿ ಅಂತ ಹೇಳಿದ್ರು. 8:10 ಮುಗಿಸ್ಕೊಂಡು ಅಲ್ಲಿದು ಆ ಫಿಲ್ಮ್ ಮುಗಿಬೇಕಾರೆ 8:15 ಅಂದ್ರೆ 3D ಫಿಲ್ಮ್ ಮುಗಿದು 8:40 ಮುಗಿತೈತಿ. ಅಂದ್ರೆ ಇದ್ರೆ 8:40 ಅಂದ್ರೆ 8:45 ಇಲ್ಲೇ ಆಕೈತಿ. ಬೇಡ ನಡ್ರಿ ಹೋಗೋಣ ಅಂತಂದು 3D ನೋಡಿಲ್ರಿ ನಾವು. ನೋಡ್ಲಾರ್ದ ಹಂಗೆ ಬಂದುಬಿಟ್ಟು ರೀ. ನಮ್ಮ ಚಾರ್ ನೋಡ್ರಿ ಅಲ್ಲಿ ಆದ್ರೂ ಎಷ್ಟು ಹುರುಪ್ ಐತೆ ನೋಡ್ರಿ. ಈಗ ನೋಡಿದ್ರೆ ಇಲ್ಲಿ ಮುಂದೆ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಹೆಂಗೆ ಅದಾಳಕ್ಕೆ ಅನ್ನೋದು ನೋಡ್ರಿ. ಇದು ಬರ್ರಿ ಐತೆ ನೋಡ್ರಿ. ಇದಕ್ಕೆ ಒಂಚೂರು ಸೌಂಡ್ ಯಾವ್ದಾರು ಬೇರೆ ಮ್ಯೂಸಿಕ್ ಆ್ಯಡ್ ಮಾಡ್ತೇನೆ ರೀ ನಾನು. ಸ್ಲೋ ಇಟ್ಟ ನೋಡೋಣ್ರಿ. ಎಡಿಟಿಂಗ್ ಮುಗಿದ್ಮ್ಯಾಗ ನೋಡ್ತೇನೆ ರೀ. ಯಾವ್ದಾರು ಚಂದ ಅನಿಸ್ತಂದ್ರೆ ಆ್ಯಡ್ ಮಾಡ್ತೇನೆ ರೀ ಒಂದು. ಹಿಂಗೆ ನೋಡ್ರಿ ಏನೋ ಇನ್ನು ಮುಗಿತೇನೋಪ್ಪ ಅನ್ಬೇಕು ನೋಡ್ರಿ. ಹಂಗೆ ಪೂರ್ತಿ ಬಂದ್ ಮಾಡ್ತಾರೆ, ಮತ್ತೆ ಹೊಳ್ಳಿ ಚಾಲು ಮಾಡಿಬಿಡ್ತಾರೆ ನೋಡ್ರಿ. ಅದೆಷ್ಟು ವಿಚಿತ್ರ ಅನಿಸ್ತು ರೀ. 2 ಸರಿ ಹಂಗೆ ಆತ್ರಿ. ಮುಗಿತು ಹೇಳ್ರಿ ಅನ್ನೋದ್ರಾಗ ಮತ್ತೆ ಚಾಲು ಆಕೈತ್ರಿ ನೋಡ್ರಿ. ಒಂದೊಂದು ಥರ ಬೇರೆ ನೋಡ್ರಿ. ಎಲ್ಲ ಮಸ್ತ್ ಲೈಟಿಂಗ್ ಅದಾವ ರೀ. ಎಲ್ಲಿ ನೋಡ್ತೀನಿ ನೋಡ್ರಿ ಬರೀ ಲೈಟ್. ಇವ್ರು ಎಲ್ಲಿ ಒಂದು ತಿಂಗಳದನ ಕರೆಂಟ್ ಬಿಲ್ಲ ಇಲ್ಲಿ 1 ಲಕ್ಷ ತುಂಬ್ತಾರೆ. ಆಮೇಲೆ ಅವ್ರು ಅಂದವ್ರು ನಾವು ಅಷ್ಟಿತ್ತು ನೋಡ್ರಿ ಲೈಟಿಂಗ. ಹಿಂಗೆ ಗಿಡಗಳ್ದಾಗ ಮೊದಲಾಗಿ ದೊಡ್ಡ ಗಿಡ ರೀ. ಸೈಡಾಗಿ ಗಿಡಗಳ್ದಾಗೂ ಹಿಂಗೆ ಒಂಥರ ವೈರ್ ಗತೆ ಸುತ್ತಿದ ಲೈಟಿಂಗ್ರು ಮಸ್ತ್ ಎಲ್ಲ ಕಡೆ ರೀ. ಹಿಂಗೆ ಎಷ್ಟೋ ಇತ್ತರದು ಮತ್ತು ಕಣ್ಣಿಗೆ ಹೇಳಿಲ್ಲ ನಾನು. ನಮ್ಮ ಎದುರಿಗೆ ಎಷ್ಟು ಬೀಳ್ತೈತೆ ಅಷ್ಟರವರೆಗೆ. ಅಷ್ಟಂದ್ರೆ ಕರೆಂಟ್ ಬಿಲ್ ಅದು ಇಂತೂ ಆಗ್ತೈತೆ ರೀ. ಇದೆಲ್ಲ ಕರೆಂಟ್ ಮೇಗಿನ ಕೆಲಸ ರೀ ಇದು. ಅದ್ರ ತಕ್ಕ ಪ್ರವಾಸಿಗರು ಇರ್ತಾರೆ ಬಿಡ್ರಿ, ಬರ್ತಿರ್ತಾರೆ ಡೈಲಿ. ಈಗ ಇಲ್ಲಂದ್ರೆ ಒಂದು 200-300 ಜನ ಇದ್ದರು ನಾವು ಬರೀ ನೈಟ್ ಇದಕ್ಕೆ ರೀ ಇದು. ಮತ್ತು ಸಂಚಾನ ಹೋಗೋದು ಬರೋದು ಎಷ್ಟು ಮಂದಿ ಬರ್ತಿರ್ತಾರೋ ಎಷ್ಟು ಮಂದಿ ಹೋಗ್ತಾರೋ ಅದು ಗೊತ್ತಿಲ್ಲ ರೀ. ಈ ನೈಟ್ ಅಷ್ಟೇ ಒಂದು 200-300 ಜನ ಇದ್ದು ನೋಡ್ರಿ ಅಲ್ಲಿ. ಎಲ್ಲರೂ ಹೆಚ್ಚಾಗಿ ಸೈಕಲ್ ಮೋಟ್ರ್ ಮ್ಯಾಗ ಯಾರು ಬಂದಿರಂಗಿಲ್ಲ ರೀ. ಗಾಡಿನ ಕಾರ, ಕ್ರೂಜರ್ ಇವನ್ನೆಲ್ಲ ಇಂಥವನ್ನ ಗಾಡಿಗಳು ತೊಗೊಂಬಂದಿರ್ತಾರೆ ರೀ. ಸೈಕಲ್ ಮೋಟ್ರ್ ಮ್ಯಾಗದು ಬರೋದು ಯಾರೂ ಅಲ್ರಿ. ಮತ್ತು ರಾತ್ರಿ ಟೈಮ್ ಇರ್ತೈತಿಲ್ಲ ರೀ ಇದು. ಹಿಂಗಾಗಿ ಸೈಕಲ್ ಮೋಟ್ರ್ ಮ್ಯಾಗ ಬರೋದು ಅಷ್ಟು ಸೇಫ್ ಅಲ್ರಿ. ಮಳೆಗಾಲ ದಿನ ತಂಪು ಭಾಳ ಇರ್ತೈತಿ. ಹಿಂಗಾಗಿ ಭಾಳ ಹೈರಾಣ ಆಕತ್ರಿ ಮನುಷ್ಯ. ಇಲ್ಲೇ ನಮ್ಮ ಚಾರೋಗನ ನಾ ಸ್ವೆಟ್ರ್ ಅದು ತೊಗೊಂಬಂದಿನದು ಭಾಳ ಚಲೋ ಆತ್ರಿ. ಮತ್ತು ತಂದದ್ದಿಲ್ಲಂದ್ರೆ ನಮ್ಮ ಹುಡುಗಿ ಭಾಳ ಗೋಳಾಕೈತ್ರಿ. ಭಾಳ ಹೈರಾಣ ಆಕಿಡ್ರಿ. ಮತ್ತು ಆದರೂ ಮರುದಿವ್ಸ ಬಂದು ಏನು ಸುಸ್ತು ಇಲ್ಲ ಏನೂ ಇಲ್ಲ. ಮತ್ತು ದಿನದ ಗತೆ ಆ್ಯಕ್ಟಿವ್ ಇದ್ದಳ್ರಿ. ಅಲ್ಲಿ ಒಳಗೆ ಹೋಗೋ ಟೈಮ್ದಾಗ ನಾವೇನು ಮಾಡಿದ್ವಿ ರೀ, ಸುಮ್ಮನೆ ಹಂಗೆ ಒನ್ನಾದ ಕುಂದ್ರೋದೇನೈತಿ 20 ನಿಮಿಷ ಟೈಮ್ ಇರ್ತೈತಿ. ಒಂದು ಸ್ವಲ್ಪ ಏನಾರ ಬಾಯಾಡ್ಸೋದು ಕುಂದ್ರಬೇಕಪ್ಪ ಅಂದ ಗೊಂಜಾಳ ತಿನ್ನಿ ಓದಿದ್ರು. ಸ್ವೀಟ್ ಕಾರ್ನರ್ ಇದ್ದರು ಅಲ್ಲಿ. ಅವ್ನು ಓದಿದ್ರಿ. ನಮ್ಮ ತಮ್ಮಗೆ ತೊಗೊಂಬರೋತಂದು ಕಳಿಸಿದ್ರಿ. ಪೂರಾ ಅಲ್ಲಿ ಒಳಗೆ ಹೋಗಿದ್ರು. ನಾವು ಒಳಗೆ ಹೋದ್ಮೇಲೆ ನೆನಪಾಗ ನಾವು ಹೊಳ್ಳಿ ತೊಗೊಂಬರೋತಂದು ಕಳಿಸಿದ್ರಿ. ಅವ್ನು ತನ್ನ ಕಿಶಾಗನ ರೊಕ್ಕಿದ್ದು. ಹಿಂಗಾಗಿ ಮನುಷ್ಯಾಗ ಒಂದೊಂದು 3 ತಿನಿ ತೊಗೊಂಬಂದ್ಬಿಟ್ಟಾನ್ರಿ. ಅಷ್ಟರ ನಡು ಒಂದು ತಂದಿದ್ರು ನಡೀತೈತ್ರಿ. ಪಾಪ ಅದು ಕೂಡ ಗೊತ್ತಾಗಿಲ್ಲ. ಹಿಂಗಾಗಿ 3 ಒಮ್ಮೆ ತೊಗೊಂಬಂದಿದ್ದ. ಅದ್ರ ಒಂದು ಏನೋ ತಿಂದ್ರು, 2 ವೇಸ್ಟಾಗಿ ಹೋದವು. ತಿನ್ನಲಿಲ್ಲ ನೋಡ್ರಿ. ಹೋದಲ್ಲಿ ಹೆಚ್ಚಾಕಮ್ಮ ಖರ್ಚು ಆಗೋದ್ರಿ. ಎಲ್ಲ ಆಗೋದಲ್ಲ. ಸಂಗೀತ ನೃತ್ಯ ಕಾರಂಜಿ ಅಂತ ಬರ್ದಾರ ನೋಡ್ರಿ ಇಲ್ಲಿ. ಬೋರ್ಡ್ ಐತಿರೋದು ಇಲ್ಲಿ ನೋಡ್ರಿ. ಮುಗಿದ್ಮ್ಯಾಗ ಅದು ನಮ್ಮ ಚಾರು ನೋಡ್ರಿ ಹೆಂಗದ. ನಮ್ಮ ಮನೆಯವ್ರು ಫೋಟೋ ತೆಗಿ ಅನ್ನತ್ತಿದ್ರಿ. ಯಾಕೆದು ಯಾಕೆ ಅಷ್ಟು ಹುರುಪು ಇದ್ದದ್ದು ನೋಡಿ ವಿಚಿತ್ರ ಆಗಿಬಿಟ್ಟೈತೆ ನಮಗೆ. ನಾವೇ ಸುಸ್ತಾಗಿವ್ರಿ. ಯಾವಾಗ ಗಾಡಿಗೆ ಹೋಗ್ತೀವಿ ಅನ್ನಂಗೆ ಆಗಿಬಿಟ್ಟೈತಿ. ಆಕೆ ನೋಡ್ರಿ ಇಲ್ಲಿ ಎತ್ವಾಕ್ ಹೋದ್ರು ಅಳಾಕತ್ತ ನೋಡ್ರಿ. ಆಕೆ ಯಾಕೆ ಎತ್ಕೋತೀರಿ ನಾನು ತಾಡ್ರಿ. ಎತ್ವಾಕ್ ಹೋದ್ರೆ ಚೀರಿ ಹೇಳತೈತಿ ನೋಡ್ರಿ. ಹಂಗೆ ಉಳಾತ ನೋಡ್ರಿಪ್ಪ. ಕರೆ ಹೇಳ್ಬೇಕಂದ್ರೆ ಈಕೆ ಎಷ್ಟು ಗಟ್ಟಿರ್ಬೋದು ಅನಿಸ್ಬಿಡ್ತು ನೋಡ್ರಿ ನಮಗೆ.
ನಾವು ಸಂಜೆ ತಿರುಗಿ ಸಂಜೆಗೆ ನಾವು ಬೇಸರ ಮಾಡ್ಕೊಳ್ತು. ಆಕೆಗೇನು ಬೇಸರ ಅನ್ನೋದು ಇಲ್ರಿ ಅಲ್ಲಿ. ನೋಡ್ರಿ ಎಲ್ಲರೂ ಗಾಡಿ ಎತ್ತಿದ ಮ್ಯಾಗ ಹೋಗುವಾಗಿಂದ ನೋಡ್ರಿ ಅದು ನಾವು ಇನ್ನು ಮನ್ಕೊಂಡ್ಬಿಡ್ತೀವಿ. ಎಲ್ಲರೂ ಒಂದು ಮಾತಾಡ್ತಿದ್ದೀರಿ ನಾವು. ನಮ್ಮ ಮನೆಯವ್ರ ನೀವು ಮನ್ಕೊಂಡಂಗೆ ನಾ ಮನ್ಕೊಂಡ್ರೆ ನಡ್ತಿತ್ತೇನು, ಮನ್ಕೊಂಬಿಡ್ಲೇ ನಾನು ಇಲ್ಲೇ ಅಂದ್ರೆ ಇವರು ಹಂಗೆ ನಡ್ತೈತೆ ರೀ. ನಾವು ಮನ್ಕೋತೀವಿ, ನೀವು ಗಾಡಿ ಹೊಡ್ರಿ ಅಂದು. ನನಗೂ ಬೇಸರ ಆಕೈತಿ ಗಾಡಿ ಹೊಡಿ ಒಬ್ಬನ. ಅಲ್ಲ ನಾನು ಮನ್ಕೊಂಡ್ಬಿಡ್ತೀನಿ, ಇಲ್ಲಿ ತರಿ ಯಾವಾಗ ಯಾತ್ರಕೈತೆ ಅವಾಗ ಹೋಗೋಣ ಅನ್ನಕದ್ರು. ಬೇಡ್ರಪ್ಪ ಬೇಡ ಹೋಗೋಣ ಊರಿಗೆ ಅಂದು ನಾವು ಅವ್ರು ಮನ್ಕೊಂಡಿರಿ. ನಾವು ನಮ್ಗೆ ಸುಸ್ತು ಬೇಸರ ಆಗಿತ್ತು. ಚಾರುನು ಒಂದು ಗಾಡಿಯಾಗ ಕೂತ್ಮ್ಯಾಗ ಒಂದು 10ರಿಂದ 15 ನಿಮಿಷ ದನಿಗೆ ಮಾಡಿಡ್ರಿ. ಮಾಡಿ ಸುಸ್ತು ಬಂದ ಮನ್ಕೊಂಡ್ರಿ ಆಕಿನು. ಆಕೆ ಮನ್ಕೊಂಡ ನಾನು ಅನ್ಕೊಂಡ್ರಿ. ನಮ್ಮ ತಮ್ಮ ಅನ್ಕ ಹಿಂದಿನ ಸೀಟ್ನ್ಯಾಗ ನಾವು ಮುಂಜಾನೆ ಹಿಂದೆ ಕೂತಿದ್ದು, ಅವನ ಮುಂದೆ ಕೂತಿದ್ರಿ. ಅವ ಈಗೇನಂದ ನಾವು ಅಲ್ವ ನನ್ನ ಕೆಟ್ಟ ಬೇಸರ ಆಗೈತಿ, ನಮ್ಮ ಮುಂದೆ ಅಲ್ಲ ನಾ ಹಿಂದೆ ಮನ್ಕೋತ್ನು ನೀನು ಮುಂದೆ ಕುಂದ್ರನಾಕತ್ರಿ. ನಾನು ಮಾತಾಡಿ ನಾನು ಮುಂದೆ ಕೂತ್ನಿ. ಅವ ಹಿಂದೆ ಆರಾಮ ಮುದ್ದಕ್ಕೆ ಮನ್ಕೊಂಡ್ಬಿಟ್ರಿ. ಅವ ಫುಲ್ ಸೀಟನ್ನು ಸಿಕ್ಕಿತ್ತು ಅವಂಗೆ. ಆರಾಮ ಅನ್ಕೊಳ್ಳೋ ಸಂಬಂಧ ನಾನು ಹಿಂದೆ ಹೋಗೋಣಂದ್ರಿ. ಇಲ್ಲಿ ನೋಡ್ರಿ ಮನ್ಕೊಂಡ ನೋಡ್ರಿ. ನಾವೇನೈತಿ ಸೀಟ್ ಒಂದು ಸ್ವಲ್ಪ ಅಡ್ಡ ಮಾಡ್ಕೊಂಡು ನಾವು ಇಲ್ಲೇ ಮನ್ಕೊಂಡ್ಬಿಟ್ಟು ನೋಡ್ರಿ ಚಾರು ನಾನು. ನಾವು ಮನ್ಕೊಂಡಾಗ ಇವ್ರು ವಿಡಿಯೋ ಕ್ಲಿಪ್ಪಿಂಗ್ ತೆಗ್ದಾರ ನೋಡ್ರಿ. ಅದು ಗೊತ್ತಾಗಿಲ್ಲ ರೀ ನಮಗೆ ವಿಡಿಯೋ ಕ್ಲಿಪ್ಪಿಂಗ್ ತೆಗ್ದಾರತ್ತ. ಹೇಳ್ರಿ ಅವ್ರು ಹಿಂದಿಂದ ವಿಡಿಯೋ ಮಾಡಿ ನೋಡ್ರಿ ನೀವು ಮನ್ಕೊಂಡಿದ್ದು ಹೆಂಗೆ ಮನ್ಗಿರಿ ನೋಡ್ರಿ ಬ್ರೋ ಮಗಳು ಅಂದ್ರಿ ಅವರು. ಅಂತ ನೋಡ್ರಿ ಟೈಮ್ 11 ಗಂಟೆ 12 ಗಂಟೆ ಆತ್ರ ನಾವು ಊರಿಗೆ ಬರ್ಬೇಕಾರೆ 11:30 ಪೌಣೆ 12 ಆಗಿತ್ತು ರೀ. ನೋಡ್ರಿ ಊರಿಗೆ ಬಂದ್ಮ್ಯಾಗ ನೋಡ್ರಿ ಈಗಾರ ಸುಸ್ತಾಗಿ ಮನ್ಕೋಬೇಕಲ್ಲ. ಈಗ ನಾವು ಯಾವಾಗ ಎಲ್ಲಿ ನೆಲ ಹಿಡಿನು ಯಾವಾಗ ಹಸಿ ಹಿಡಿನು ಅಂತ ನಾವು ಅನ್ನತ್ತೀವಿ ರೀ. ಆಕೆ ಮಗಳು ಇನ್ನೂ ಮತ್ತೆ ಗಾಡಿ ಐತ್ಯಾಡ್ರಿ ಬಂದು ಹಳ್ಳ ಹಚ್ಚಿ ಗಾಡಿ ಹೊಡ್ಕೋತ ಕೂತಾಡ್ರಿ. ಮತ್ತೆ ಐತಿ ಹಿಂದಿಂದ ಅವ್ರ ಅಪ್ಪ ಬೆದರ್ಸನ ಬಂದಡ್ರಿ. ಬಂದು ಮನ್ಕೊಂಡವ್ರಿ ಇಲ್ಲ ತುರಿ ಮ್ಯಾಗ. ಆಕೆ ನಿದ್ದೆ ತನ ಮನ್ಕೋಬೇಕು ತಂದು ಸುಮ್ಮನೆ ನಾನು ಹಂಗೆ ಕೂತನ್ರಿ. ಎಲ್ಲರೂ ಬೆದ್ಕೊಳ್ಳೋದು. ನಮ್ಮ ಮನೆಯವ್ರು ಕೂತಾರೆ ನೋಡ್ರಿ ಇಲ್ಲಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ. ಹೊಸದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೇನೆ ರೀ. ಮತ್ತು ಇನ್ನೊಂದಿಷ್ಟು ಉಳ್ದವ್ರು ಅಲ್ಲಿ ಹೋಗಿ ಬಂದ ಟೈಮ್ದಾಗ ಅಕ್ಕ ಏನು ಗಿಫ್ಟ್ ಕೊಟ್ಟರು ಅಂತಂದು ಉಳ್ದವ್ರು ಮತ್ತು ಮುಂದಿನ ವಿಡಿಯೋದಾಗ ತೋರಿಸ್ತೇನೆ.